ಅವತ್ತು ಜೂನ್ 16-17, 2013ನೇ ಇಸ್ವಿ. ಹಿಮಾಲಯದ ತಪ್ಪಲಿನಲ್ಲಿರೋ ಈ ಕೇದಾರನಾಥದ ಬಳಿ ಮೇಘಸ್ಫೋಟ ಆಗಿತ್ತು. ಭೀಕರವಾಗಿ ಸುರಿತಾ ಇರೋ ಮಳೆ. ಆ ಮಳೆಯ ತೀವ್ರತೆ ಎಷ್ಟಿತ್ತು ಅಂದರೆ ಇಡೀ ವರ್ಷ ಪೂರ್ತಿ ಸುರಿಬೇಕಾಗಿದ್ದ ಮಳೆ ಆ 2 ದಿನದಲ್ಲೇ ಸುರಿದಿತ್ತು. ಆ ಮಳೆಯ ಹೊಡೆತಕ್ಕೆ ಪ್ರವಾಹ ಉಂಟಾಗಿ ಆ ಪ್ರವಾಹದಲ್ಲಿ ಸುಮಾರು 6,000 ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ರು. ಆ ಕೇದಾರನಾಥ್ ದೇವಾಲಯದ ಸುತ್ತಮುತ್ತ ಇದ್ದ ಕಟ್ಟಡಗಳೆಲ್ಲ ಆ ಪ್ರವಾಹದ ಹೊಡೆತಕ್ಕೆ ಸಿಕ್ಕಿ ನೆಲಸಮ ಆಗಿತ್ತು. ಏನೂ ಕೂಡ ಉಳಿದಿರಲಿಲ್ಲ. ಇನ್ನೇನು ಆ ರಣಪ್ರವಾಹದ ಹೊಡೆತ ಆ ಕೇದಾರನಾಥ ದೇವಾಲಯಕ್ಕೂ ಇನ್ನೇನು ಅಪ್ಪಳಿಸಬೇಕು, ಆ ಹೊಡೆತಕ್ಕೆ ಆ ದೇವಾಲಯ ಕೂಡ ಬೀಳಬೇಕು ಅನ್ನುವಷ್ಟರಲ್ಲಿ ಅಷ್ಟೊತ್ತಿಗೆ ಅದೆಲ್ಲಿತ್ತೋ ಗೊತ್ತಿಲ್ಲ, ಒಂದು ಬೃಹದಾಕಾರದ ಬಂಡೆಯೊಂದು ಮೇಲಿಂದ ಉರುಳಿಕೊಂಡು ಬಂದು ಆ ಪ್ರವಾಹಕ್ಕೆ ಹಾಗೂ ದೇವಾಲಯಕ್ಕೆ ಮಧ್ಯೆ ಅಡ್ಡಗೋಡೆ ಥರ ಆ ಪ್ರವಾಹದ ರಭಸ ಸ್ವಲ್ಪ ಕೂಡ ದೇವಾಲಯಕ್ಕೆ ತಾಗದೇ ಇರೋ ಥರ ಗಟ್ಟಿಯಾಗಿ ನಿಂತ್ಕೊಬಿಡುತ್ತೆ. ಆ ಕಲ್ಲು ಎಲ್ಲಿತ್ತು, ಎಲ್ಲಿಂದ ಬಂತು, ಸರಿಯಾಗಿ ಪ್ರವಾಹದ ಹೊಡೆತ ಆ ದೇವಾಲಯಕ್ಕೆ ತಾಗದೇ ಇರೋ ರೀತಿನೇ ಹೇಗೆ ಆಯಕಟ್ಟಿನ ಜಾಗದಲ್ಲಿ ನಿಂತುಕೊಳ್ತೋ ಯಾರಿಗೂ ಗೊತ್ತಿಲ್ಲ. ಇವತ್ತಿನವರೆಗೂ ಆ ಬಂಡೆ ಆ ದೇವಾಲಯದ ಹತ್ರ ಎಲ್ಲಿತ್ತೋ ಅಲ್ಲೇ ಇದೆ. ಇದೆಲ್ಲ ಕೇಳಿದ ಮೇಲೆ ನಿಮಗೆ ಏನನ್ಸುತ್ತೆ? ಇದು ಆಕಸ್ಮಿಕವಾಗಿ ನಡೆದ ಘಟನೆನಾ ಅಥವಾ ಶಿವನ ಲೀಲೆನಾ? ಬರೀ ಇದೊಂದೇ ಘಟನೆ ಆಗಿದ್ರೆ ಆಕಸ್ಮಿಕ ಅಂತ ಹೇಳಿ ಕೈ ತೊಳ್ಕೋಬಹುದಾಗಿತ್ತು. ಆದರೆ ಈ ದೇವಾಲಯದಲ್ಲಿ ಇಂತಹ ಅದೆಷ್ಟೋ ವಿಸ್ಮಯಕಾರಿ ರಹಸ್ಯಗಳು ಅಡಗಿದೆ. ಅದೆಲ್ಲ ಕೇಳಿದ ಮೇಲೆ ಇವೆಲ್ಲ ಆಕಸ್ಮಿಕನಾ ಅಥವಾ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕೂ ಮೊದಲು ನಿಮಗಾಗಿ ಇಂತಹ ವಿಶೇಷ ವಿಡಿಯೋಗಳನ್ನು ಮಾಡ್ತಾ ಇರೋ ಈ ನಮ್ಮ ಕನ್ನಡ ಕದಂಬ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ಸ್ವಲ್ಪ ಪ್ರೋತ್ಸಾಹ ನೀಡಿ. ಈ ಕೇದಾರನಾಥ್ ದೇವಾಲಯ ಹಿಮಾಲಯದ ತಪ್ಪಲಿನಲ್ಲಿ ರುದ್ರಪ್ರಯಾಗದ ಸಮೀಪ ಮಂದಾಕಿನಿ ನದಿಯ ತಟದಲ್ಲಿದೆ. ಸುತ್ತಮುತ್ತ 3 ಕಡೆ 3 ಎತ್ತರದ ಪರ್ವತವನ್ನು ಹೊಂದಿದೆ. ಈ ದೇವಸ್ಥಾನ ಸಮುದ್ರ ಮಟ್ಟದಿಂದ 3600 ಮೀಟರ್ ಎತ್ತರದಲ್ಲಿದೆ. ದುರ್ಗಮವಾಗಿರೋ ಈ ಬೆಟ್ಟದಲ್ಲಿ ಇಷ್ಟು ಎತ್ತರದ ಈ ದೇವಾಲಯದ ಸುತ್ತಮುತ್ತಲಿನ ವಾತಾವರಣದಲ್ಲಿ ಉಸಿರಾಡೋದಕ್ಕೆ ಬೇಕಾದ ಆಕ್ಸಿಜನ್ ಸಿಗೋದು ಕೂಡ ಕೇವಲ 40% ಮಾತ್ರ. ಈ ದೇವಾಲಯದ ಎತ್ತರ 85 ಅಡಿ, 80 ಅಡಿ ಅಗಲ ಮತ್ತು 187 ಅಡಿ ಉದ್ದವನ್ನು ಹೊಂದಿದೆ. ಆದರೆ ಇದರ ಗೋಡೆಗಳು ಮಾತ್ರ ಬರೋಬ್ಬರಿ 12 ಅಡಿಯಷ್ಟು ದಪ್ಪವಾಗಿರೋ ಕಲ್ಲುಗಳಿಂದ ನಿರ್ಮಿಸಲಾಗಿದೆ. ಅವುಗಳನ್ನು ಇಂಟರ್ಲಾಕ್ ಟೆಕ್ನಾಲಜಿಯ ಮೂಲಕ ಜೋಡಿಸಲಾಗಿದೆ. ವಿಚಿತ್ರ ಏನು ಗೊತ್ತಾ? ದೇಶ ವಿದೇಶಗಳಿಂದ ಈ ದೇವಾಲಯದ ಮೇಲೆ ಸಂಶೋಧನೆಗೆ ಅಂತ ಬಂದ ಪುರಾತತ್ವ ಶಾಸ್ತ್ರಜ್ಞರು ಮತ್ತು ವಿಜ್ಞಾನಿಗಳು ಈ ದೇವಾಲಯದ ಮೇಲೆ ಅಧ್ಯಯನ ಮಾಡಿದಾಗ ಅವರಿಗೆ ಗೊತ್ತಾಗಿದ್ದು ಈ ದೇವಾಲಯ ಕಡಿಮೆ ಅಂದರೂ 3000 ವರ್ಷಗಳ ಹಿಂದೆ ನಿರ್ಮಾಣವಾಗಿತ್ತು ಅಂತ. ಹಾಗಾದರೆ 3000 ವರ್ಷಗಳ ಹಿಂದೆ ಸರಿಯಾಗಿ ಉಸಿರಾಡೋಕ್ಕೂ ಗಾಳಿ ಇಲ್ಲದೆ ಕಾಲು ಇಟ್ಟು ನಡೆಯೋದಕ್ಕೂ ಸಾಧ್ಯವಾಗದೇ ಇರೋ ಇಂತಹ ದುರ್ಗಮ ಜಾಗದಲ್ಲಿ ಸಾವಿರಾರು ಕೆಜಿ ತೂಕದ ಆ ಕಲ್ಲು ಬಂಡೆಗಳನ್ನು ಬಳಸಿ ಈ ದೇವಾಲಯವನ್ನು ಹೇಗೆ ಕಟ್ಟಿದ್ರು ಅನ್ನೋದು. ಆಗಿನ ಕಾಲಕ್ಕೆ ಈಗಿನ ಥರ ಯಾವುದೋ ಕ್ರೇನ್ ಆಗಲಿ ಆಧುನಿಕ ಉಪಕರಣ ಆಗಲಿ ಇರಲಿಲ್ಲ. ಈ ದೇವಾಲಯವನ್ನು ನೋಡಿದವರು ಕೂಡ ಹೇಳೋದು ಅದೇ ಮಾತನ್ನು. ಇದನ್ನು ಯಾರೋ ಸಾಮಾನ್ಯ ಮನುಷ್ಯರಂತೂ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ದೈವಿ ಶಕ್ತಿ ಇರೋ ಯಾವ ಅಸಾಮಾನ್ಯ ವ್ಯಕ್ತಿಗಳೇ ಕಟ್ಟಿರಬೇಕು ಅಂತ. ಖಂಡಿತ ಆ ಮಾತು ನಿಜ ಅನಿಸುತ್ತೆ ಈ ದೇವಾಲಯವನ್ನು ನೋಡಿದ್ರೆ. ಇನ್ನು 6 ಅಡಿ ಎತ್ತರದ ಪ್ಲಾಟ್ಫಾರ್ಮನ್ನು 12 ಅಡಿ ದಪ್ಪವಾಗಿ ನಿರ್ಮಿಸಲಾಗಿದ್ದು ಆ ಪ್ಲಾಟ್ಫಾರ್ಮ್ ಇಡೀ ದೇವಾಲಯಕ್ಕೆ ಭದ್ರ ಬುನಾದಿಯಾಗಿದೆ. ಇನ್ನು ಈ ಕೇದಾರನಾಥ್ ದೇವಾಲಯ ಉಳಿದ ಭಾರತದ ಇತರ ಜ್ಯೋತಿರ್ಲಿಂಗಗಳಿಗೂ ಕೂಡ ಕನೆಕ್ಟ್ ಆಗಿದೆ. ಕೇದಾರನಾಥ್ ದೇವಾಲಯ ಉತ್ತರಾಖಂಡ, ಕಾಳೇಶ್ವರ ಮುಕ್ತೇಶ್ವರ ಸ್ವಾಮಿ ದೇವಾಲಯ ತೆಲಂಗಾಣ, ರಾಮೇಶ್ವರಂ ದೇವಾಲಯ ತಮಿಳುನಾಡು, ಶ್ರೀ ಕಾಳಹಸ್ತಿ ದೇವಾಲಯ ಆಂಧ್ರ ಪ್ರದೇಶ, ಏಕಾಂಬರೇಶ್ವರ ದೇವಾಲಯ ತಮಿಳುನಾಡು, ಜಂಬೂಕೇಶ್ವರ ದೇವಾಲಯ ತಮಿಳುನಾಡು, ಅಣ್ಣಮಲೈಯಾರ್ ದೇವಾಲಯ ತಮಿಳುನಾಡು, ನಟರಾಜ ದೇವಾಲಯ ಚಿದಂಬರಂ ತಮಿಳುನಾಡು. ಈ ಎಲ್ಲ ಪ್ರಮುಖ ಶಿವನ ದೇವಾಲಯಗಳು ಭೌಗೋಳಿಕವಾಗಿ ಒಂದೇ ನೇರ ರೇಖೆಯಲ್ಲಿರೋದು ಇನ್ನೊಂದು ವಿಸ್ಮಯ. ಸಾವಿರಾರು ವರ್ಷಗಳ ಹಿಂದೆ ಯಾವುದೋ GPS ಟೆಕ್ನಾಲಜಿ ಕೂಡ ಇಲ್ಲದೆ ಇರೋ ಕಾಲದಲ್ಲಿ ನಮ್ಮ ಪೂರ್ವಜರು ಅದು ಹೇಗೆ ಅಷ್ಟು ಅಕ್ಯುರೇಟ್ ಆಗಿ 79 ಡಿಗ್ರಿ ಲಾಂಗಿಟ್ಯೂಡ್ನಲ್ಲಿ ಈ ಶಿವನ ಪ್ರಮುಖ ದೇವಾಲಯಗಳೆಲ್ಲವನ್ನ ಒಂದೇ ನೇರ ರೇಖೆಯಲ್ಲಿ ಕಟ್ಟಿದ್ರು ಅಂತ ಹೇಗೆ ತಾನೇ ಊಹೆ ಮಾಡ್ಕೊಳ್ಳೋದಕ್ಕಾಗುತ್ತೆ? ಅವತ್ತು ಯಾವ ಟೆಕ್ನಾಲಜಿ ಕೂಡ ಇಲ್ಲದೆ ಹೇಗೆ ಒಂದೇ ನೇರ ರೇಖೆಯಲ್ಲಿ ಈ ದೇವಾಲಯವನ್ನು ಕಟ್ಟಿದ್ರು ಅನ್ನೋದು ಅತ್ಯಂತ ವಿಸ್ಮಯಕಾರಿ ಸಂಗತಿ ಅಲ್ವಾ? ಇನ್ನು ಈ ದೇವಾಲಯ ಇನ್ನೊಂದು ರಹಸ್ಯವನ್ನು ತನ್ನಲ್ಲಿ ಬಚ್ಚಿಟ್ಕೊಂಡಿದೆ. ಇದನ್ನು ಯಾರು ನಿರ್ಮಿಸಿದ್ರು ಅನ್ನೋ ವಿಷಯ ಎಲ್ಲೂ ಕೂಡ ದಾಖಲಾಗಿಲ್ಲ, ಯಾರಿಗೂ ಕೂಡ ಗೊತ್ತಿಲ್ಲ. ಈ ದೇವಾಲಯದ ಉಲ್ಲೇಖ ನಮ್ಮ ಪುರಾಣಗಳಲ್ಲಿ ತುಂಬ ಸಿಗುತ್ತೆ, ಆದರೆ ಇದನ್ನು ಯಾರು ನಿರ್ಮಿಸಿದ್ರು ಅನ್ನೋದು ಮಾತ್ರ ಎಲ್ಲೂ ಸಿಕ್ಕಿಲ್ಲ. ಸ್ಕಂದ ಪುರಾಣ, ವಾಯುಪುರಾಣ, ಕೇದಾರಕಲ್ಪ, ಕೇದಾರಖಂಡ ಇವುಗಳಲ್ಲಿ ಇಲ್ಲಿನ ದೇವಾಲಯದ ಬಗ್ಗೆ ಹಲವಾರು ಮಾಹಿತಿಗಳು ಸಿಗುತ್ತೆ.
ವಾಯುಪುರಾಣದ ಪ್ರಕಾರ ನರನಾರಾಯಣ ಅನ್ನೋ ಇಬ್ಬರು ಋಷಿಗಳು ಇಲ್ಲಿನ ಗಂಧಮಾದನ ಅನ್ನೋ ಪರ್ವತದಲ್ಲಿ ಕುಳಿತು ಶಿವನ ಕುರಿತು ಕಠಿಣ ತಪಸ್ಸನ್ನು ಆಚರಿಸ್ತಾರೆ. ಅವರ ತಪಸ್ಸಿಗೆ ಮೆಚ್ಚಿದ ಶಿವ ಪ್ರತ್ಯಕ್ಷವಾಗಿ ಏನು ಬರಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅವರು ಶಿವನಲ್ಲಿ ಈ ಕೇದಾರನಾಥ್ ಪ್ರದೇಶದಲ್ಲಿ ಶಿವ ತನ್ನ ಮೂಲ ಸ್ವರೂಪದಲ್ಲಿ ನೆಲೆಸಬೇಕು ಅಂತ ಕೇಳ್ಕೊತಾರೆ. ಅವರ ಬೇಡಿಕೆಯನ್ನು ಒಪ್ಪಿಕೊಂಡ ಶಿವ ಅಲ್ಲಿ ನೆಲೆಸ್ತಾನೆ ಅಂತ ಈ ವಾಯುಪುರಾಣದಲ್ಲಿ ಹೇಳಲಾಗುತ್ತೆ. ಇನ್ನು ಮಹಾಭಾರತದಲ್ಲಿ ಕೂಡ ಈ ಕೇದಾರನಾಥದ ಉಲ್ಲೇಖ ಇದೆ. ಸ್ನೇಹಿತರೆ, ಈ ಮಹಾಭಾರತ ವಿಡಿಯೋಗಳ ಬಗ್ಗೆ ನಮ್ಮ ಕನ್ನಡ ಕದಂಬ ಚಾನಲ್ನಲ್ಲಿ ಸರಣಿಯನ್ನು ಮಾಡ್ತಾ ಇದ್ದೇವೆ. ನೀವಿನ್ನೂ ಅದನ್ನು ನೋಡದೇ ಇದ್ದರೆ ಈ ವಿಡಿಯೋ ಮುಗಿದ ಮೇಲೆ ಅದನ್ನು ನೋಡಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲೂ ಇದೆ ಹಾಗೂ ಈ ವಿಡಿಯೋ ಕೊನೆಯಲ್ಲೂ ಕೂಡ ಕೊಟ್ಟಿರ್ತೀವಿ. ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಅತ್ಯಂತ ಭೀಕರವಾದ ಯುದ್ಧ. ಅದನ್ನು ವ್ಯಾಸ ಮಹರ್ಷಿಗಳು ನಭೂತೋ ನ ಭವಿಷ್ಯತಿ ಅಂತ ಕರೀತಾರೆ. ಅಂದರೆ ಅಂತಹ ಘನಘೋರ ಯುದ್ಧ ಹಿಂದೆಂದೂ ನಡೆದಿಲ್ಲ, ಮುಂದೆ ಕೂಡ ನಡೆಯೋದಿಲ್ಲ ಅಂತ ಅರ್ಥ. ಅಂತಹ ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರು ಅದನ್ನು ಗೆದ್ದು ರಾಜ್ಯಭಾರವನ್ನು ಕೈಗೆತ್ಕೋತಾರೆ. ಆದರೆ ಅವ್ರು ಯಾರಿಗೂ ಕೂಡ ಸಮಾಧಾನ ಅನ್ನೋದಿರೋದಿಲ್ಲ. ಯಾಕಂದರೆ ತಮ್ಮವರನ್ನು, ತಮಗೆ ವಿದ್ಯೆ ಕಲಿಸಿದ ಗುರುಗಳಾದ ದ್ರೋಣರನ್ನ, ಪಿತಾಮಹ ಭೀಷ್ಮರನ್ನೆಲ್ಲ ಕೊಂದು ಈ ರಾಜ್ಯವನ್ನು ಪಡೆದಿದ್ದೇವೆ ಅನ್ನೋ ಪಾಪ ಪ್ರಜ್ಞೆ ಪಾಂಡವರನ್ನು ಕಾಡ್ತಾ ಇತ್ತು. ಇದರಿಂದ ವ್ಯಥೆಗೊಳಗಾಗಿದ್ದ ಅವರು ಇದಕ್ಕೇನಾದರೂ ಪರಿಹಾರ ಸಿಗ್ಬೋದಾ, ಮಾಡಿದ ಪಾಪಕರ್ಮಕ್ಕೆ ಪ್ರಾಯಶ್ಚಿತ ಸಿಗ್ಬೋದು ಅಂತ ದ್ರೌಪದಿ ಸಮೇತರಾಗಿ ಶ್ರೀಕೃಷ್ಣನ ಬಳಿ ಬರ್ತಾರೆ. ತಮ್ಮ ಮನಸ್ಸಲ್ಲಿನ ಪಾಪ ಪ್ರಜ್ಞೆಯ ಬಗ್ಗೆ ತಿಳಿಸಿ ಪ್ರಾಯಶ್ಚಿತ್ತವೇನಾದರೂ ಇದ್ರೆ ತಿಳಿಸೋವಂತೆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಬೇಡ್ಕೋತಾರೆ. ಅದಕ್ಕೆ ಕೃಷ್ಣ ಹಿಮಾಲಯದ ಈ ಕೇದಾರನಾಥದಲ್ಲಿ ಶಿವ ತನ್ನ ಮೂಲ ರೂಪದಲ್ಲಿ ನೆಲೆಸಿದ್ದಾನೆ, ನೀವು ಅವನ ದರ್ಶನ ಪಡೆದು ಬನ್ನಿ ಅಂತ ಹೇಳ್ತಾರೆ. ಹೀಗಾಗಿ ಪಾಂಡವರು ಅಲ್ಲಿಗೆ ಹೋಗಿ ಶಿವನ ದರ್ಶನ ಪಡೆದು ಬಂದರು ಅಂತ ಮಹಾಭಾರತ ಹೇಳುತ್ತೆ. ಈ ಕೇದಾರನಾಥ್ ಇತಿಹಾಸದ ಪ್ರಕಾರ 6ನೇ ಶತಮಾನದ ನಂತರ ಇಲ್ಲಿಗೆ ಬರೋ ರಾಜ ಮಹಾರಾಜರು ಹಾಗೂ ಇತರ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಸುಮಾರು 10ನೇ ಶತಮಾನದ ಸುಮಾರಿಗೆ ಈ ದೇವಾಲಯ ಪ್ರಪಂಚ ಪ್ರಸಿದ್ಧಿಯನ್ನು ಪಡೀತು. ಅಕ್ಕಪಕ್ಕದ ರಾಜ ಮಹಾರಾಜರುಗಳು ಕೂಡ ಈ ದೇವಾಲಯದ ಸುತ್ತಮುತ್ತ ಇನ್ನೂ ಹಲವಾರು ದೇವಾಲಯವನ್ನು ಕಟ್ಟಿದ್ರು. ಇದರಿಂದ ಪ್ರಪಂಚದ ಮೂಲೆ ಮೂಲೆಯಿಂದ ಇಲ್ಲಿಗೆ ಬರೋ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಯಿತು ಅಂತ ಹೇಳಲಾಗುತ್ತೆ. ಕಾಲಾನಂತರ ಆ ದೇವಾಲಯದ ಸುತ್ತಮುತ್ತ ಕಟ್ಟಿದ್ದ ಇತರ ದೇವಾಲಯಗಳು ಹಾಗೂ ರಾಜಭವನಗಳು ಶಿಥಿಲಾವಸ್ಥೆಗೆ ಜಾರಿದ್ರೂ ಕೂಡ ಈ ಕೇದಾರನಾಥ್ ದೇವಾಲಯ ಮಾತ್ರ ಒಂಚೂರು ಹಾಳಾಗದೆ ತನ್ನ ವೈಭವವನ್ನು ಹಾಗೆ ಉಳಿಸ್ಕೊಂಡಿದೆ. ಇನ್ನು 1300ನೇ ಇಸ್ವಿಯಿಂದ 1900ನೇ ಇಸ್ವಿಯ ಮಧ್ಯದಲ್ಲಿ ಸುಮಾರು 400 ವರ್ಷಗಳಷ್ಟು ಕಾಲ ಈ ದೇವಾಲಯ ಸಂಪೂರ್ಣವಾಗಿ ಮಂಜಿನಡಿ ಮುಚ್ಚಿ ಹೋಗಿತ್ತಂತೆ. ಈ ದೇವಾಲಯ ಎಲ್ಲಿದೆ ಅಂತ ಯಾರಿಂದ ಕೂಡ ಪತ್ತೆ ಹಚ್ಚೋದಕ್ಕೂ ಸಾಧ್ಯವಾಗದೇ ಇರುವಷ್ಟು ಮಂಜಿನಡಿಯಲ್ಲಿ ಸಿಲುಕಿತ್ತು. ಈ ಥರ ಇಷ್ಟೊಂದು ವರ್ಷಗಳ ಕಾಲ ಈ ದೇವಾಲಯ ಮಂಜಿನಡಿ ಸಿಲುಕೋದಕ್ಕೆ ಕಾರಣ ಏನು ಅಂತ ರಿಸರ್ಚ್ ಮಾಡಿದ ವಾಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯನ್ ಜಿಯಾಲಜಿ ಅವರು 1300ರಿಂದ 1900ರವರೆಗಿನ ಸಮಯವನ್ನು ಲಿಟಲ್ ಐಸ್ ಏಜ್ ಅಂತ ಕಂಡುಕೋತಾರೆ. ಅಂದರೆ ತೀರಾ ವಾತಾವರಣದಲ್ಲಿ ಚಳಿ ಜಾಸ್ತಿ ಆಗಿದ್ದ ಕಾಲ ಅದು. ಅದರಲ್ಲೂ ಈ ದೇವಾಲಯ ಹಿಮಾಲಯದಲ್ಲಿ ಇರೋ ಕಾರಣ ಆ ದೇವಾಲಯ ಅಷ್ಟೊಂದು ವರ್ಷಗಳ ಕಾಲ ಮಂಜಿನಡಿ ಸಿಲುಕಿತ್ತು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. 400 ವರ್ಷಗಳ ಕಾಲ ಮಂಜಿನಡಿ ಸಿಲುಕಿದ್ರೂ ಕೂಡ ಈ ದೇವಾಲಯಕ್ಕೆ ಸ್ವಲ್ಪನೂ ಹಾನಿಯಾಗಿರಲಿಲ್ಲ. ಇನ್ನೊಮ್ಮೆ 2013ರಲ್ಲಿ ವಿಪರೀತ ಜಲಪ್ರವಾಹದಲ್ಲೂ ಕೂಡ ಈ ದೇವಾಲಯಕ್ಕೆ ಒಂದು ಚೂರು ಘಾಸಿಯಾಗಲಿಲ್ಲ. ಅಂದರೆ ಇದಲ್ವಾ ನಮ್ಮ ಸನಾತನ ಧರ್ಮದ ಶಕ್ತಿ. ನಿಮಗೆ ಏನನ್ಸುತ್ತೆ? ಇದು ಕೂಡ ಆಕಸ್ಮಿಕ ಅಂತ ಅನಿಸುತ್ತಾ? ಈ ಕೇದಾರನಾಥ್ ದೇವಾಲಯದ ಬಗ್ಗೆ ನಿಮಗೇನಾದರೂ ಬೇರೆ ವಿಷಯಗಳು ಗೊತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಮಹಾಭಾರತ ಸರಣಿಯ ಇತರ ವಿಡಿಯೋಗಳನ್ನು ನೋಡೋದಕ್ಕೆ ಈ ಬಲಗಡೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.